ಸೊ ಬೆಳಗ್ಗೆನೆ ಮಡಿಕೆ ಕಪ್ಪಲ್ಲಿ ಚಾಯ್ ಆದರೆ ಕುಡಿತಾ ಇದ್ದೀವಿ. ಸೊ ಗೋಲ್ಡನ್ ಟೆಂಪಲ್ನ ನೋಡ್ಕೊತ. ಸೊ ಇದೇ ಗೋಲ್ಡನ್ ಟೆಂಪಲ್ ಮೈನ್ ಸ್ಟ್ರೀಟು. ಶಾಪಿಂಗು ಅದು ಇದು ಪ್ರತಿಯೊಂದು ಇಲ್ಲೇ ಇರ್ತವೆ. ನೀವೇನಾದರೂ ತಿನ್ಬೇಕಂದ್ರೆ ಶಾಪಿಂಗ್ ಮಾಡಬೇಕಂದ್ರೂ ಇಲ್ಲಿ ಬಂದು ಮಾಡ್ಕೋಬೋದು. ಗೋಲ್ಡನ್ ಟೆಂಪಲ್ಲು ಅಲ್ಲಿ ಕಾಣ್ತಿದೆ ಅಲ್ವಾ, ಅದೇ ಗೋಲ್ಡನ್ ಟೆಂಪಲ್ ಎಂಟ್ರೆನ್ಸು. ಸೊ ನೋಡ್ರಪ್ಪ ಪಂಜಾಬು ಅಮೃತ್ಸರ್ ಹೇಗಿದೆ ಅಂತ. ಸಖತ್ ಅಂದರೆ ಸಖತ್ತಾಗಿದೆ. ಕ್ಲೀನ್ಲಿನೆಸ್ಸು ಚೆನ್ನಾಗಿದೆ ಮೇಂಟೈನ್ ಮಾಡೋಕ್ಕೆ. ಈ ಕಡೆ ಬಂದರೆ ನಿಮಗೆ ಶಾಪಿಂಗು, ಫೋಟೋಶೂಟು ಪ್ರತಿಯೊಂದು ಸಿಗುತ್ತೆ. ತಿನ್ನೋಕ್ಕಾಗಿರ್ಬೋದು, ಕುಡಿಯೋಕ್ಕಾಗಿರ್ಬೋದು, ಏನಕ್ಕೆ ಆದರೂ ಕೂಡ ಈ ಪ್ಲೇಸು. ಸೊ ಅಲ್ಲಿ ಅವರವರು ಕೇಳ್ತಾ ಇರ್ತಾರೆ ಫೋಟೋಶೂಟ್ ಮಾಡಿಸ್ಕೊತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದು ಫೋಟೋಶೂಟ್ ಮಾಡಿಸ್ಕೊಳ್ಳಿ ಅಥವಾ ಏನಾದರೂ ಶಾಪಿಂಗ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಇದು ಮೇನ್ ಮಾರ್ಕೆಟ್ ಥರ, ಲೈಕ್ ಲೇ ಮಾರ್ಕೆಟು ಆ ಥರ ಇದೆ ಅಲ್ವಾ. ಸೊ ಆ ಥರ ಇದು ನೀವೇನಾದರೂ ಬಂದು ತೆಗೆಸ್ಕೊಂಡು ಮಾಡಿಸ್ಕೊಳ್ಳೋಂಗಿದ್ರೆ ಮಾಡಿಸ್ಕೊಬೋದು. ಗೋಲ್ಡನ್ ಟೆಂಪಲಿಂದ ಸೀದಾ ಬಂದರೆ ನಿಮಗೆ ಇದಾದರೆ ಸಿಗುತ್ತೆ, ಈ ಆರ್ಚು ಮತ್ತು ಇದು ಸಿಗುತ್ತೆ ಸ್ಟ್ಯಾಚು ಥರ. ಸೊ ಇಲ್ಲಿ ರೈಟ್ ಸೈಡಲ್ಲಿರುತ್ತೆ ಜಲಿಯನ್ ವಾಲಾ ಬಾಗು. ಸೊ ಇವಾಗ ಇದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಮುಂದೆ ಕರ್ತವ್ಯ ನೋಡೋಣ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೇವಸ್ಥಾನದ ಒಳಗಡೆ, ಟೆಂಪಲ್ ಒಳಗಡೆ. ಸೊ ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡುವ. ಸೊ ಓಪನಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು 6:30 AM ಟು 7 PM ವರೆಗೂ ಇರುತ್ತೆ. ಸೊ ನಾವು 9 o'clock ಮೇಲೆ ಓಪನ್ ಇರುತ್ತೆ ಅಂದ್ಕೊಂಡ್ವಿ. ಸೊ ಅದಕ್ಕೆ ಬರಲಿಲ್ಲ. ಸೊ ಏನೋ ಪಂಜಾಬಿ ಶೋ ಅಂತೆ, ಹಿಂದಿ ಶೋ ಅಂತೆ, ಅವೆಲ್ಲ ಇರ್ತವೆ ಶೋಗಳೆಲ್ಲ. ಸೊ ಅವು ನೋಡ್ಕೊಬೋದು ನೀವು ನೋಡೋಂಗಿದ್ರೆ. ನಾವು ಅವೆಲ್ಲ ನೋಡಲ್ಲ. ಸೊ ಜಸ್ಟು ಪಾರ್ಕ್ ಹೇಗಿದೆ ಅಂತ ನೋಡಿಕೊಂಡು, ಮೆಮೋರಿಯಲ್ ನೋಡಿಕೊಂಡು ಇಲ್ಲಿಂದ ಆದರೆ ಸ್ಟಾರ್ಟ್ ಆಗ್ತೀವಿ. ಎಂಟ್ರೆನ್ಸ್ ಆದರೆ ಇದೆ. ಎಂಟ್ರೆನ್ಸೇ ನೋಡಿ ಗುರು ಯಾವ ರೇಂಜ್ಗಿದೆ ಅಂತ ಹೇಳ್ಬಿಟ್ಟು. ಮಸ್ತ್ ಅಂದರೆ ಮಸ್ತಿದೆ. ಇಲ್ಲೇನಪ್ಪ ಪ್ರತ್ಯೇಕತೆ ಅಂದರೆ, ಸೊ ಪಾರ್ಟಿಷನ್ ಟೈಮಲ್ಲಿ ಇಲ್ಲಿ ಬ್ರಿಟಿಷರು ಶೂಟ್ ಮಾಡಿರೋ ಗನ್ ಮಾರ್ಕ್ಸು ಎಲ್ಲ ಹಂಗೆ ಇದೆ ಅಂತೆ. ಮೆಮೋರಿಯಲ್ಲು ಇದೆ ಇಲ್ಲಿ. ಸೊ ಅದನ್ನು ನೋಡಿಕೊಂಡು ಹೋಗುವ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ. ಸಖತ್ ಅಂದರೆ ಸಖತ್ತಾಗಿದೆ. ನೋಡುವ ಇನ್ನು ಒಳಗಡೆ ಹೋಗಿ ಏನೇನು ಸಿಗುತ್ತೆ ಏನು ಅಂತ. ಸೊ ನೀವಿವಾಗ ಏನು ನೋಡ್ತಿದ್ದೀರಾ ಬಾವಿ, ಇದು ಬಂದುಬಿಟ್ಟು ಫುಲ್ಲು ಕ್ಲೋಸ್ಡ್ ಆಗಿಬಿಟ್ಟಿದೆ. ಸುತ್ತಲೂ ಕ್ಲೋಸ್ ಆಗಿದೆ, ಎಲ್ಲೂ ಓಪನ್ ಇಲ್ಲ. ಇಲ್ಲಿ ಒಂದೇ ಒಂದು ಗ್ಲಾಸ್ ಮಾತ್ರ ಇಟ್ಟವ್ರೆ ನೋಡೋಕ್ಕೆ ಮಾತ್ರ. ಬೇರೆ ಗ್ಲಾಸಲ್ಲಿ ಎಲ್ಲೂ ಕಾಣಿಸೋದಿಲ್ಲ, ಈ ಗ್ಲಾಸಲ್ಲಿ ಮಾತ್ರ ಕಾಣಿಸುತ್ತೆ. ಸೊ ಇದ್ರ ಹಿಸ್ಟರಿ ಏನಪ್ಪ ಅಂದರೆ, ಆಗಿನ ಕಾಲದಲ್ಲಿ ಬ್ರಿಟಿಷ್ ಟೈಮಲ್ಲಿ ಸೊ ಲೈಕ್ ಹೆಂಗೆ ಹೇಳೋದು, ಬ್ರಿಟಿಷ್ ಅವ್ರು ಬಂದು ಸಾಯಿಸೋದು ಅದು ಇದು ಮಾಡೋದೆಲ್ಲ ಇದರಲ್ಲೇ ಮಾಡ್ತಿದ್ದಿದ್ದು. ಬಂದು ಶೂಟ್ ಮಾಡೋದಾಗಿರ್ಬೋದು, ಬಾವಿಲಿ ಫೋರ್ಸಾಗಿ ತಳ್ಳೋದಾಗಿರ್ಬೋದು, ಅಥವಾ ಬಚ್ಚಿಕೊಳ್ಳೋಕೆ ಬಂದು ಬಿದ್ದೋಗೋದಾಗಿರ್ಬೋದು, ಅದೆಲ್ಲ ಇದೇ ಬಾವಿಯಲ್ಲೇ ನಡೀತಿದ್ದಿದ್ದು. ಇನ್ನೂ ಇಲ್ಲೊಂದು ಸ್ಪಾಟ್ ಇದೆ, ಬುಲೆಟ್ ಸ್ಪಾಟ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಬುಲೆಟ್ಸ್ ಮಾರ್ಕ್ಸ್ ಇನ್ನೂ ಹಂಗೆ ಇದ್ದಾವಂತೆ, ಹಂಗೆ ಪ್ರಿಸರ್ವ್ ಮಾಡೋರಂತೆ. ಸೊ ಅದು ಹೋಗಿ ನೋಡೋಣ. ಫಸ್ಟ್ ಈ ಬಾವಿನಾದರೆ ನೋಡ್ಕೊಳ್ಳಿ. ಜನ ಎಲ್ಲ ಬಂದು ಇಲ್ಲಿ ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಬ್ರಿಟಿಷ್ ಅವರಿಂದ ತಲ್ಲಲ್ಪಟ್ಟು ಸಾಯೋದು ಅದೆಲ್ಲ ಇದೇ ಬಾವಿಯಲ್ಲಿ ನಡೀತಿದ್ದು. ಈ ಬಾವಿ ಇಲ್ಲಿ ಫುಲ್ ಫೇಮಸ್ಸು, ಅದಕ್ಕೆ ಫುಲ್ಲೆಲ್ಲ ಕವರ್ ಮಾಡಿಬಿಟ್ಟವ್ರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಕಡೆಯೂ ಕವರ್ ಆಗಿಬಿಟ್ಟಿದೆ. ಇಲ್ಲೊಂದು ಮಾತ್ರ ಗ್ಲಾಸ್ ಇಟ್ಟವ್ರೆ, ಬೇರೆ ಕಡೆ ಎಲ್ಲ ಇನ್ವಿಸಿಬಲ್ ಗ್ಲಾಸು. ಸೊ ನೋಡಿದ್ರೂ ಕೂಡ ನಮ್ಗೆ ಅಷ್ಟೊಂದೇನು ಕಾಣಿಸಲ್ಲ. ಸೊ ನೋಡ್ಬೋದು ನೀವು, ಬ್ಲರ್ ಎಲ್ಲ ಬ್ಲರ್ರು. ಸೊ ಅದಕ್ಕೆ ಅದೊಂದು ಗ್ಲಾಸಲ್ಲಿ ಮಾತ್ರ ಕಾಣಿಸೋದು. ಸೊ ಅದನ್ನ ನೋಡಿ ಮೈನ್ ಪಿಲ್ಲರ್ ಆಫ್ ಅಟ್ರ್ಯಾಕ್ಷನ್ನು. ಸೊ ಅಲ್ಲೋಗಿ ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಆ ಬುಲೆಟ್ ಸ್ಪಾಟ್ಗಳ ಹತ್ರ ಆದರೆ ಹೋಗುವ. ನೋಡಿ ಇದೇ ಮೈನ್ ಪಿಲ್ಲರ್ ಆಫ್ ಅಟ್ರಾಕ್ಷನ್ನು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಆ್ಯಂಡ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೋದು. ಸೊ ಸಖತ್ ಅಂದರೆ ಸಖತ್ತಾಗಿದೆ. ಸೊ ಇವಾಗ ಇಲ್ಲೊಂದೆರಡು ಫೋಟೋಸ್ ತಗೊಂಡು ಇಲ್ಲಿಂದ ಆದರೆ ಆ ಬುಲೆಟ್ ಸ್ಪಾಟ್ಸ್ ಹತ್ರ ಆದರೆ ಹೋಗುವ. ಸೊ ಇದೇ ನೋಡಿ ವಾಲು. ಈ ವಾಲ್ ಹಿಸ್ಟರಿ ಏನಪ್ಪ ಅಂತ ಹೇಳಿದ್ರೆ, ಸೊ ಆವಾಗ ರೌಲತ್ ಆ್ಯಕ್ಟ್ ಅಂತಾದರೆ ಇತ್ತು. ಸೊ ಆ್ಯಕ್ಟ್ನ ಪ್ರೊಟೆಸ್ಟ್ ಮಾಡಿಕೊಂಡು ಇಲ್ಲಿ ಇದೇ ಪಾರ್ಕಲ್ಲಿ ಕೆಲವೊಂದು ಜನ ಆದರೆ ಸೇರಿದ್ರು. ಸೊ ಆ ಜನನ ವಿರೋಧಿಸಿ ಬ್ರಿಟಿಷ್ ಆರ್ಮಿ ಬಂದುಬಿಟ್ಟು ವಿತೌಟ್ ಎನಿ ಇನ್ಫಾರ್ಮೇಷನ್, ಇಂಟಿಮೇಷನ್, ವಾರ್ನಿಂಗ್ ಸೊ ಸಡನ್ನಾಗಿ ಬಂದು ಈ ಜಾಗದಲ್ಲಾದರೆ ಅವ್ರನ್ನಾದರೆ ಕೊಲ್ತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹಿಸ್ಟ್ರಿ ಕೂಡ ಬರೆದಿರ್ತಾರೆ. ದಿಸ್ ವಾಲ್ ಹ್ಯಾಸ್ ಇಟ್ಸ್ ಓನ್ ಹಿಸ್ಟಾರಿಕ್ ಸಿಗ್ನಿಫಿಕೆನ್ಸ್ ಆ್ಯಸ್ ಇಟ್ ಹ್ಯಾಸ್ 36 ಬುಲೆಟ್ ಮಾರ್ಕ್ಸ್. 36 ಬುಲೆಟ್ ಮಾರ್ಕ್ಸ್ ಇದಾವಂತ ನೋಡಿ. ವಿಚ್ ವರ್ ಫೈರ್ಡ್ ಬೈ ದ ಆರ್ಡರ್ ಆಫ್ ಜನರಲ್ ಡೈರ್ ಅನ್ನೋರು ಆರ್ಡರ್ ಕೊಟ್ಟಿದ್ದಂತೆ. ವಿತೌಟ್ ಎನಿ ವಾರ್ನಿಂಗ್ ಟು ದ ಕ್ರೌಡು. ಎನಿ ಇಂಟಿಮೇಷನ್ ಇಲ್ಲ, ಏನು ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಏನು ಇನ್ಫಾರ್ಮೇಷನ್ ಇಲ್ಲದೇ ಬಂದು ಶೂಟ್ ಮಾಡಿರೋದು. ಹೂ ಹ್ಯಾಡ್ ಗ್ಯಾದರ್ಡ್ ಇಯರ್ ಟು ಪ್ರೊಟೆಸ್ಟ್ ಎಗೇನೆಸ್ಟ್ ದ ರೌಲತ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ ವೈಟ್ ಕಲರ್ ಮಾರ್ಕ್ ಏನು ಮಾಡವ್ರೆ ಅದೆಲ್ಲ ಬುಲೆಟ್ ಮಾರ್ಕುಗಳೇ, ಆಗಿನ ಕಾಲದಲ್ಲಿ ಬುಲೆಟ್ ಮಾರ್ಕ್ಸ್ ಇವು.
ಇನ್ನೂ ಪ್ರಿಸರ್ವ್ ಮಾಡಿ ಹಂಗೆ ಇಟ್ಟವ್ರೆ, ಜನರು ನೋಡಲಿ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ಹೇಳ್ಬಿಟ್ಟು. ಸೂಪರ್ ಅಂದರೆ ಸೂಪರು. ಸೊ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡ್ತಾವ್ರೆ. ಸೊ ಲೆಕ್ಕ ಹಾಕೋಣ ಎಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಲೆಕ್ಕ ಹಾಕೋಣ ನನ್ನ ಜೊತೆ. ಸೊ 1 2 3 4 5 6 7 8 9 10 11 12 13 14 15 16 17 18 19 20 22 23 23 25 25 5 25 30 32 32 33 34 35 36 37 38 39 40 41 42 ಇದೆ. ಬಟ್ ಅಲ್ಲಿ 36 ಅಂತ ಮೆನ್ಷನ್ ಮಾಡೋರೆ. ನನಗೆ ಗೊತ್ತಿಲ್ಲ ಗುರು ಯಾಕೆ ಅಂತೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲೋ ಇತ್ತಲ್ಲ 36 ಅಂತಿದೆ. ಬಟ್ ಅಲ್ಲಿ ನೋಡಿದ್ರೆ 42 ಇದ್ದಾವೆ. ಏನು ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ಬಟ್ 36 ಬುಲೆಟ್ ಮಾರ್ಕ್ಸ್ ಅಂತ ಆದರೆ ಗೊತ್ತು ಕನ್ಫರ್ಮೇಷನ್ ಆಗಿ. ಸೊ ಬನ್ನಿ ಈಗ ಇನ್ನೊಂದು ಸೈಟ್ ಇದೆ. ಸೊ ಐ ಮೀನ್ ಬುಲೆಟ್ ಮಾರ್ಕ್ ಸೈಟು. ಸೊ ಅದಕ್ಕೂ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲಿಂದ ಆದರೆ ಜಾಗ ಖಾಲಿ ಮಾಡುವ. ಸೊ ನೀವೀಗ ಏನು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಆ ಟೈಮಲ್ಲಿ ಅದೇ ಆ ಬ್ರಿಟಿಷ್ ಅವ್ರ ಕೈಯಲ್ಲಿ ಸತ್ತಿರೋರ ಮೆಮರಿಗೋಸ್ಕರ ಕಟ್ಟಿರೋದಿದು. ಸೊ ಅದು ಬಂದು ನಡೆದಿರೋದು ಬಂದುಬಿಟ್ಟು 1990s. ಆಲ್ಮೋಸ್ಟ್ 100 ಇಯರ್ಸ್ ದಾಟಿದೆ ಗುರು. ಆಲ್ಮೋಸ್ಟ್ ಏನೋ ದಾಟಿಬಿಟ್ಟಿದೆ 100 ಇಯರ್ಸು. ಸೊ ಅವ್ರಿಗೋಸ್ಕರ ಅವರ ಸ್ಮರಣೆ ಮಾಡಲಿ ಅಂತೇಳ್ಬಿಟ್ಟು ನೋಡಿ, ಅಮರ್ ಜ್ಯೋತಿ ಅಂತೇಳ್ಬಿಟ್ಟು ಇಲ್ಲಿ ದೀಪ ಆದರೆ ಹಚ್ತಾರೆ ಯಾವಾಗಲೂ. ಸೊ ಇವೆಲ್ಲ 24/7 ಉರಿತಾನೆ ಇರ್ತವೆ. ಸೊ ಯಾವಾಗಲೂ ಆರೋದಿಲ್ಲ. ಸೊ ಆ ಥರ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ ಇದನ್ನು. ಸೊ ನಾವು ಬಂದಿದ್ದೀವಿ ಇಲ್ಲಿ, ಒಂದು ಕೈ ಮುಕ್ಕೊಂಡು ಇಲ್ಲಿಂದ ಆದರೆ ಹೊರಡುವ. ಸೊ ನೋಡಿ, ಪಾರ್ಕ್ ಎಂಟ್ರೆನ್ಸು ಎಕ್ಸಿಟ್ಟು ಈ ಥರ ಆದರೆ ಇರುತ್ತೆ. ಸಖತ್ ಅಂದರೆ ಸಖತ್ತಾಗಿದೆ ಅಲ್ವಾ. ಸೊ ಐ ಮೀನ್ ಆರ್ಚ್ ಬ್ರೋ ಇದೇ ಥರ ಇರುತ್ತೆ ಅಂತ. ಸೊ ಇವಾಗ ನಾವು ಅಮೃತ್ಸರ್ ಟೆಂಪಲ್, ಗೋಲ್ಡನ್ ಟೆಂಪಲ್ ಎದುರುಗಡೆ ಇರೋ ಒಂದು ಚಿಕ್ಕ ಶಾಪಲ್ಲಿ ಪಂಜಾಬಿ ಫೇಮಸ್ ಲಸ್ಸಿ ಆದರೆ ಕುಡಿತಾ ಇದ್ದೀವಿ. ಸೊ ನಮ್ಮ ಬ್ರೋ ಆದರೆ ಟೇಸ್ಟ್ ಮಾಡೋರೆ. ಸೊ ಬ್ರೋ ಹೇಗಿದೆ ಟೇಸ್ಟು? ಏನು ಬ್ರೋ ಹಂಗೆ ಎತ್ಬಿಟ್ರಿ? ಸೂಪರ್ ಆಗಿದೆಯಂತೆ. ನಾವು ಎತ್ತೋಣ ಹೇಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ. ನೀವೇನಾದರೂ ಪಂಜಾಬ್ ಕಡೆ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಬೇಕಾಗಿರೋ ಡ್ರಿಂಕ್ ಆದರೆ ಇದು ಪಂಜಾಬಿ ಲಸ್ಸಿ ಅಂತ ಹೇಳ್ಬಿಟ್ಟು. ಎಲ್ಲ ಲೋಕಲ್ ಶಾಪ್ಸಲ್ಲೂ ಸಿಗುತ್ತೆ. ಸೊ ಬಂದಾಗ ತಗೊಂಡು ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ಆದರೆ ಹೋಗಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ನಾವೆಲ್ಲಪ್ಪ ಇದ್ದೀವಿ ಅಂದರೆ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಎದುರುಗಡೆ ಆದರೆ ಇದ್ದೀವಿ. ಸೊ ನೀವು ಹಿಂದೆ ಏನು ನೋಡ್ತಿದ್ದೀರಾ ಇದೆ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಎಂಟ್ರೆನ್ಸು. ಸೊ ಈ ಥರ ಎಂಟ್ರೆನ್ಸು ಇಲ್ಲಿ 4 ಆದರೆ ಇರ್ತವೆ, 4 ದಿಕ್ಕಲ್ಲೂ 4 ಇರ್ತವೆ. ನೀವು ಯಾವ ಗೇಟಿಂದ ಆದರೂ ಎಂಟ್ರಿ ಆಗ್ಬೋದು. ಸೊ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಇಲ್ಲಿ ಲಗೇಜ್ ಇಟ್ಕೊಳ್ಳೋಕ್ಕೆ ಫ್ರೀ, ಚಪ್ಪಲ್ ಇಡೋಕ್ಕೆ ಫ್ರೀ, ಊಟ ಫ್ರೀ ಸಿಗುತ್ತೆ, ಮಲಗೋಕ್ಕೆ ಜಾಗ ಫ್ರೀ ಸಿಗುತ್ತೆ, ಪ್ರತಿಯೊಂದು ಫ್ರೀ ಸಿಗುತ್ತೆ. ಬಟ್ ಮಲಗಬೇಕಾದ್ರೆ ಈ ಥರ ಓಪನ್ ಸ್ಪೇಸಲ್ಲಾದರೆ ಮಲ್ಕೊಬೇಕು ನೀವು. ನಿಮ್ಮ ಹತ್ರ ಬೆಡ್ಶೀಟ್ ಇದ್ದರೆ ಒಳ್ಳೆಯದು. ಬಿಕಾಸ್ ಔಟ್ಸೈಡ್ ಮಲಗೋದ್ರಿಂದ ಫುಲ್ ಕೋಲ್ಡ್ ಇರುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ನಾವು ರಾತ್ರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅದಕ್ಕಂತಾನೆ. ಸೊ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಆರಾಮಾಗಿ ಬೆಡ್ಶೀಟ್ ಒಂದು ತೊಗೊಂಡು ಆರಾಮಾಗಿ ಮಲ್ಕೊಳ್ಳಿ. ಯಾರು ಏನೂ ಕೇಳೋದಿಲ್ಲ. ಊಟ ಇಲ್ಲೇ ಒಳಗಡೆ ಕೊಡ್ತಾರೆ. ದೇವ್ರ ದರ್ಶನ ಅಂತೂ ಸೂಪರಾಗಾಯಿತು. ಪ್ರತಿಯೊಂದು ಫ್ರೀ ಕಣ್ರಿ. ವಾಶ್ರೂಮ್ಸಿಂದ ಹಿಡಿದು ಪ್ರತಿಯೊಂದು ಫ್ರೀ. ಇಲ್ಲಿ ನೀಟ್ನೆಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗಿರಿ. ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ಲು. ಪ್ರತಿದಿನ ಪ್ರತಿಯೊಂದು ಐಟಮು ಕ್ಲೀನ್ ಮಾಡ್ತಾರೆ. ನಾವು ಟೆಂಪಲ್ಗೆ ಹೋಗ್ತೀವಲ್ಲ, ಟೆಂಪಲ್ಗೆ ಹೋಗೋ ಕ್ಯೂವಲ್ಲಿ ಇವು ಇರ್ತಾವಲ್ಲ, ಏನು ಗೇಟ್ ಥರ ಹಾಕಿರ್ತಲ್ಲ, ಆ ಗೇಟ್ ಸಮೇತ ಕೂಡ ಕ್ಲೀನ್ ಮಾಡ್ತಾರೆ ಗುರು. ಸೊ ಅಷ್ಟೊಂದು ನೀಟ್ನೆಸ್ ಇದೆ ಇಲ್ಲಿ. ನೀವು ಪಂಜಾಬ್ ಕಡೆ ಬಂದರೆ ಪ್ರತಿಯೊಂದು ಗುರುದ್ವಾರನೂ ಎಕ್ಸ್ಪ್ಲೋರ್ ಮಾಡಿ. ನಿಮಗೆ ಸಿಗೋ ಗುರುದ್ವಾರ ಮಸ್ತ್ ಅಂದರೆ ಮಸ್ತ್ ಫೀಲ್ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಪ್ರತಿಯೊಂದು ಗುರುದ್ವಾರಲ್ಲಿ ಫ್ರೀ ಇರ್ತದೆ. ನೀವು ಬಂದು ತಿಂದು ಟೇಸ್ಟ್ ಮಾಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ನಾವು ನೈಟ್ ಅಲ್ಲೇ ತಿಂದ್ವಿ, ಮಸ್ತ್ ಅಂದರೆ ಮಸ್ತಾಗಿತ್ತು. ಸೊ ಇವಾಗ ಕೂಡ ನೆಕ್ಸ್ಟ್ ನಾವು ಅಲ್ಲೇ ಹೋಗ್ತಾಯಿದ್ದೀವಿ. ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಆದರೆ ಸೀದಾ ರಾಜಸ್ಥಾನ್ ಕಡೆಗಾದರೆ ಹೋಗ್ತೀವಿ. ಸೊ ಬನ್ನಿ ಹೋಗ್ತಾ ಮಾತಾಡುವ, ಸಿಗುವ. ಸೊ ಇಲ್ಲಿ ಈ ಸಿಸ್ಟಮ್ ಕಂಪಲ್ಸರಿ. ಸೊ ನಿಮ್ಮ ಹತ್ರ ಅದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಹೊಸದಾದ ತಗೋಬೋದು. ಅಥವಾ ಗುರುದ್ವಾರ ದೇವಸ್ಥಾನ ಎಂಟ್ರೆನ್ಸಲ್ಲೇ ಈ ಥರ ಬಕೆಟಲ್ಲಾದರೆ ಹಾಕಿರ್ತಾರೆ. ನೀವು ಇದನ್ನು ಯೂಸ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಇಲ್ಲೇ ತಂದು ಹಾಕ್ಬೋದು. ಸೊ ನಮ್ಮ ಬ್ರೋ ನೆನ್ನೆ ತಗೊಂಡಿದ್ದು ಅಲ್ಲೇ ಬ್ಯಾಗಲ್ಲಿ ಮರ್ತ್ಬಿಟ್ಟು ಬಂದವ್ರೆ. ಸೊ ಅದಕ್ಕೆ ಇಲ್ಲಿರೋದು ಯೂಸ್ ಮಾಡ್ತವ್ರೆ. ಸೊ ಮತ್ತೆ ರಿಟರ್ನ್ ಬಂದು ಇಲ್ಲೇ ಹಾಕ್ಬಿಡ್ತೀವಿ. ಸೊ ಡೇ ಟೈಮ್ ಗೋಲ್ಡನ್ ಟೆಂಪಲ್ ಹೇಗಿರುತ್ತೆ ಅಂತ ನೋಡ್ಕೊಂಬಿಡಿ. ಆವಾಗಲೇ ನೆನ್ನೆದು ನೈಟ್ ಟೈಮು, ಇವಾಗ ಡೇ ಟೈಮ್ ಆಗ್ತಾಯಿದ್ದೀವಿ. ಸೊ ಜನ ನೋಡಿ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು, ಸಖತ್ ಅಂದರೆ ಸಖತ್.
ಫೈನಲಿ ಇವತ್ತಿಗಾದರೆ ಸ್ಟೇ ಸಿಕ್ತು. ನೀವು ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು, ಟೆಂಟ್ ಆದರೆ ಹಾಕಿದ್ದೀವಿ. ಸೊ ಇವತ್ತು ಸ್ಟೇ ಸಿಕ್ಕಿರೋದು ಬಂದುಬಿಟ್ಟು ಭಾರತ್ ಪೆಟ್ರೋಲಿಯಮಲ್ಲಿ. 2 ಪೆಟ್ರೋಲ್ ಬಂಕ್ ಬೇಡ ಅಂದ್ಕೊಂಡು ಬಂದು 3ನೇ ಪೆಟ್ರೋಲ್ ಬಂಪಲ್ಲಾದರೆ ಸ್ಟೇ ಆದರೆ ಹಾಕಿದ್ದೀವಿ. ಸೊ ನಮ್ಮ ಭೀಮನ ಅಲ್ಲಿ ದೂರದಲ್ಲಾದ್ರೆ ನಿಲ್ಲಿಸಿದ್ದೀವಿ. ಯಾಕಪ್ಪ ಅಂದರೆ ಚೈನೆಲ್ಲ ಕ್ಲೀನ್ ಮಾಡಿದ್ದೆ. ಸೊ ಇಲ್ಲಿ ಒಳಗಡೆ ಯಾಕೆ ಸುಮ್ಮನೆ ಗಲೀಜು ಮಾಡೋದು ಅಂತೇಳ್ಬಿಟ್ಟು ಹೊರಗಡೆ ಆದರೆ ಎಲ್ಲ ಲೀಕ್ ಆಗಲಿ ಅಂತೇಳ್ಬಿಟ್ಟು ಅಲ್ಲಾದ್ರೂ ನಿಲ್ಲಿಸ್ತೀನಿ. ಇನ್ನೊಂದು ಅರ್ಧ ಅವರ್ ಬಿಟ್ಕೊಂಡು ಒಳಗಡೆ ಆದರೆ ಹಾಕ್ತೀನಿ. ಊಟ ಇನ್ನೂ ತಿಂದಿಲ್ಲ, ಊಟಕ್ಕಾದರೆ ಹೋಗಬೇಕು. ಸೊ ಇಲ್ಲೇ ಪಕ್ಕದಲ್ಲಿ ಡಾಬಾ ಇದೆ ಅಂತೆ, ತೊಂದರೆ ಏನಿಲ್ಲ. ಟೀ ಆದರೆ ಕುಡ್ಕೊಂಬಂದ್ವಿ ಈಗಲೇ ಹೋಗಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಊಟ ಆದರೆ ಮಾಡ್ಕೊಂಬರ್ತೀವಿ. ಆರಾಮಾಗಿ ಇಲ್ಲೇ ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಇಲ್ಲಿಂದ ಜೈಪುರ್ಗಾದರೆ ಸ್ಟಾರ್ಟ್ ಆಗ್ತೀವಿ. ಸೊ ನೋಡುವ ಇನ್ನೂ ಏನೇನಾಗುತ್ತೆ ಏನು ಅಂತೇಳ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಎಲ್ಲಿ ಸಿಗೋಣ. ಅಂಟಿಲ್ ದ್ಯಾನ್, ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.